ಮರವಂತೆ ಬಡಾಕೆರೆ ವ್ಯವಸಾಯ ಸೇವಾ ಸಹಕಾರ ಸಂಘ ನಾವುಂದ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ನ ಅಧ್ಯಕ್ಷರಾದ ಡಾಕ್ಟರ್ ರಾಜೇಂದ್ರ ಕುಮಾರರ ನಿರ್ದೇಶನದಂತೆ ಉಪಾಧ್ಯಕ್ಷರಾದ ಸತೀಶ್ ಶೆಟ್ಟಿ ಹಾಗೂ ನಿರ್ದೇಶಕರು ಮತ್ತು ಸಿಬ್ಬಂದಿಗಳ ಬೆಂಬಲದಿಂದ 2025-26ನೇ ಸಾಲಿನಲ್ಲಿ ಸಂಘಕ್ಕೆ 2 ಕೋಟಿ ಲಾಭಾಂಶ ಬಂದಿದೆ. ಸಂಘದ ಸದಸ್ಯರಿಗೆ ಮತ್ತು ರೈತರಿಗೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲವನ್ನು ನೀಡಲಾಗುತ್ತಿದೆ. ಸಂಘವು 50ನೇ ವರ್ಷವನ್ನು ಪೂರೈಸುತ್ತಿದ್ದು ಆಡಳಿತ ಮಂಡಳಿಯ ಜೊತೆಗೆ ಚರ್ಚಿಸಿ ಸಂಘದ 50ನೇ ವರ್ಷದ ಸಂಭ್ರಮಾಚರಣೆಯನ್ನು ವಿಜೃಂಭಣೆಯಿಂದ ನಡೆಸುತ್ತೇವೆ ಎಂದು ಮರವಂತೆ ಬಡಾಕೆರೆ ವ್ಯವಸಾಯ ಸೇವಾ ಸಂಘದ ಅಧ್ಯಕ್ಷರಾದ ಜಗದೀಶ ಪೂಜಾರಿ ತಿಳಿಸಿದರು. ಸಂಘವು ಸುಮಾರು 2025-26 ಸಾಲಿನಲ್ಲಿ 450 ಕೋಟಿಗಿಂತ ಹೆಚ್ಚು ವ್ಯವಹಾರ ಮಾಡಿ ನಮ್ಮ ಸಂಘಕ್ಕೆ ನಮ್ಮ ಜಿಲ್ಲಾ ದಕ್ಷಿಣ ಕನ್ನಡ ಬ್ಯಾಂಕಿನ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಡಾಕ್ಟರ್ ರಾಜೇಂದ್ರ ಕುಮಾರ್ ಒಂದು ನಿರ್ದೇಶನಂತೆ ನಮ್ಮ ಸಂಘದ ಉಪಾಧ್ಯಕ್ಷರಾದ ಸತೀಶ್ ಕುಮಾರ್ ಶೆಟ್ಟಿ ಅವರ ಸಹಕಾರದಿಂದ ನಮ್ಮ ಸಂಘದ ಎಲ್ಲ ನಿರ್ದೇಶಕರ ಬೆಂಬಲದಿಂದ ನಮ್ಮ ಸಂಸ್ಥೆಯ ಕಾರ್ಯನಿರ್ವಹಣಾಧಿಕಾರಿಯಾದ ಸುರೇಶ್ ಸೊಳಗೆದ್ದೆಯವರ ಒಂದು ಸಿಬ್ಬಂದಿ ಬಂಧುಗಳ ಪ್ರಯತ್ನದಿಂದ ನಮ್ಮ ಸಂಘವು ಈ ಸಾಲಿನಲ್ಲಿ ಸುಮಾರು 2 ಕೋಟಿಗೂ ಮಿಕ್ಕಿ ಲಾಭವನ್ನು ಗಳಿಸಿ ದಾಖಲೆಯನ್ನು ಸಾಧಿಸಿದೆ. ಸುಮಾರು 49 ವರ್ಷದ ನಂತರ ಈ ವರ್ಷ ನಮ್ಮ ಮರವಂತೆ ಬಡಾಕೆರೆ ವ್ಯವಸಾಯ ಸೇವಾ ಸಹಕಾರಿ ಸಂಘ 50ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿದೆ. ಈ ವರ್ಷ ನಮಗೆ ಸಂತೋಷ ಅಂದರೆ ನಮ್ಮ ಸಂಘವು ಹೆಚ್ಚಿನ ಠೇವಣಿ ಹೊಂದಿ ಹೆಚ್ಚಿನ ಲಾಭ ಗಳಿಸಿ ಮತ್ತು ರೈತರಿಗೆ ನಾವು ನಮ್ಮ ಎಲ್ಲ ಆಡಳಿತ ಮಂಡಳಿಯ ಒಂದು ಪ್ರಯತ್ನದಿಂದ ರೈತರಿಗೆ ಹೊರೆ ಆಗಬಾರ್ದು ನಮ್ಮ ಯೋಚನೆಯಿಂದ ನಾವು ಬಡ್ಡಿಯನ್ನು ಕೂಡ ನಾವು ಕಮ್ಮಿ ಮಾಡಿ ಲಾಭ ಗಳಿಸ್ತೇವೆ. 2 ಕೋಟಿಗೂ ಮುಖ್ಯ ಲಾಭ ಗಳಿಸಿದೆ. ಅದೇ ರೀತಿ ನಾವು ಭೂ ಅಡಮಾನಕ್ಕೆ ಸುಮಾರು 0.12% ನಾವು ಸಾಲ ನೀಡ್ತಿದ್ದೇವೆ. ವಾಹನ ಖರೀದಿಯವರಿಗೆ 0.11 ನಾವು ಸಾಲ ನೀಡುತ್ತಿದ್ದೇವೆ. ಚಿನ್ನಾಭರಣ ಸಾಲ ಸುಮಾರು 10% 11% ನಾವು ಸಾಲ ನೀಡುತ್ತಿದ್ದೇವೆ. ಅದೇ ರೀತಿ ಕೃಷಿಕರಿಗೆ 0% ಸರ್ಕಾರದ ಸಹಾಯಧನದಿಂದ 0% ನಾವು ಸಾಲ ನೀಡುತ್ತಿದ್ದೇವೆ. ಹಾಗೆ ಭೂ ಅಭಿವೃದ್ಧಿ ಮಾಡುವವರಿಗೆ ನಾವು ಸುಮಾರು 1 ಎಕರೆಗೆ 2.5 ಲಕ್ಷದವರೆಗೆ 0.3 ನಾವು ಸಾಲ ನೀಡಿ ರೈತರಿಗೆ ಒಂದು ಹೊರೆ ಆಗಬಾರದಂತ ಯೋಚನೆ ಮಾಡಿದ್ದೇವೆ. ಅದೇ ರೀತಿ ನಮ್ಮ ಎಲ್ಲ ಸದಸ್ಯರು ನಮಗೆ ತುಂಬ ಬೆಂಬಲ ಕೊಟ್ಟಿದ್ರು. ನಮ್ಮ ಊರಿನ ಎಲ್ಲ ಗೌರವಾನ್ವಿತ ಸದಸ್ಯರು ಕೂಡ ಆಶೀರ್ವಾದ ಮಾಡಿದ್ರು. ಅವರ ವಿಶ್ವಾಸಕ್ಕೆ ನಾವು ಧಕ್ಕೆ ಬರದಂತೆ ಈ ಸಂಸ್ಥೆಯು ಇನ್ನೂ ಉತ್ತಮವಾಗಿ ಬೆಳೆಸಲಿಕ್ಕೆ ನಮ್ಮ ಆಡಳಿತ ಮಂಡಳಿ ಪ್ರಯತ್ನ ಮಾಡಲು ಹೇಳುತ್ತಾ ಅವಕಾಶ ಹೊಂದಿಸ್ತೇವೆ. ನಮ್ಮ ಹಿಂದಿನ ಆಡಳಿತ ಮಂಡಳಿ ಸುಮಾರು ನಮ್ಮ ರಾಜು ಪೂಜಾರು ಒಂದು 30-31 ವರ್ಷ ಅಧ್ಯಕ್ಷರಾಗಿ ಈ ಸಂಸ್ಥೆಯನ್ನು ಬೆಳೆಸಿದ್ರು. ಅದೇ ರೀತಿ ನಾನು ಕೂಡ ಹಿಂದೆ 10 ವರ್ಷ ಈ ಸಂಸ್ಥೆಯ ನಿರ್ದೇಶನಾಗಿದ್ದೇನೆ. ಹಾಗೆ ನಾನು ಸುಮಾರು ನಾವುಂದ ಗ್ರಾಮ ಪಂಚಾಯತ್ನಲ್ಲಿ ಒಂದು 20 ವರ್ಷ ಅಂದರೆ 4 ಅವಧಿ ಪಂಚಾಯತ್ ಸದಸ್ಯರಾಗಿ, 1 ಅವಧಿ ತಾಲೂಕು ಪಂಚಾಯತ್ ಅಧ್ಯಕ್ಷರಾಗಿ, 1 ಅವಧಿ ಮರವಂತಿ ಕ್ಷೇತ್ರದಲ್ಲಿ ತಾಲೂಕು ಪಂಚಾಯತಿನ ಸದಸ್ಯನಾಗಿ ಆಯ್ಕೆಯಾಗಿದೆ. ನಾನು ಜನರಿಗೆ ಒಂದು ಸೇವೆ ಕೊಟ್ಟಿದ್ದರಿಂದ ಈ ಸಂಸ್ಥೆಗೆ ಮೊನ್ನೆ ಚುನಾವಣೆ ನಡೆದಾಗ ನಾನು ಸ್ಪರ್ಧೆ ನಮ್ಮ ತಂಡದ ಸ್ಪರ್ಧೆ ಒಟ್ಟಿಗೆ ನಮಗೆ ಆಶೀರ್ವಾದ ಮಾಡಿದ್ದಾರೆ. ಯಾಕಂದರೆ ನಾನು ಜನರ ಒಟ್ಟಿಗೆ ಇದ್ದೇನೆ, ಜನರಿಗೆ ಸಹಾಯ ಮಾಡುವಂಥ ವಿಶ್ವಾಸ ನನಗಿದೆ. ಅವರು ಏನು ಕೆಲಸ ಹೇಳಿಕೊಟ್ಟು ಸರ್ಕಾರದಿಂದ ಮಾಡಿಕೊಡುವಂಥ ಪ್ರಯತ್ನ ಮಾಡ್ತಿದ್ದೆ. ಅದಕ್ಕಾಗಿ ನಮಗೆ ಆಶೀರ್ವಾದ ಮಾಡಿದ್ರು. ನಿಮ್ಮ ಬ್ಯಾಂಕಿನಲ್ಲಿ ರೈತರು ಸಾಲ ಪಡ್ಕೊಂಡಿರ್ತಾರೆ. OTS ಸ್ಕೀಮ್ ಇಂದ ಅವರು ಬಂದ್ರೆ ಅವರಿಗೆ ಯಾವ ತರ ಒಂದು ನಾವೀಗ ಸುಮಾರು ಒಂದು 2.5-3 ಕೋಟಿ ರೂಪಾಯಿ OTS ಮಾಡಿದ್ದೀವಿ. ನಮ್ಮಲ್ಲಿ ಇಲ್ಲಿ ಏನಂತ ಹೇಳಿದ್ರೆ ನಮ್ಮ FD ಠೇವಣಿಗಿಂತ ಹೆಚ್ಚು ನಮ್ಮ ಮೊದಲೇ 16% ನಮ್ದು ಅಗ್ರಿಮೆಂಟ್ ಇದೆ ಸಾಲಕ್ಕೆ. ಈಗ ನಮ್ದು 0.12% ನಾವು ಸಾಲ ನೀಡ್ತೇವೆ. ಯಾವ ಟೈಮಲ್ಲಿ ಸಾಲ ತಗೊಂಡಿದ್ರು ನಮ್ಮ AR ಆಫೀಸಿಂದ ನಾವು ಪರ್ಮಿಷನ್ ತಗೊಂಡು ಅವ್ರಿಗೆ ಏನು ನಮ್ಗೆ ಬಿಡ್ಲಿಕ್ಕೆ ಆಗ್ತದೋ, ನಮ್ಮ ಸಂಸ್ಥೆಗೂ ಲಾಸ್ ಆಗದಿದ್ದಾಗೆ ಅವರಿಗೂ ತೊಂದರೆ ಆಗದಿದ್ದಾಗೆ ಆ ರೀತಿಯಲ್ಲಿ OTS ಮಾಡಿ ನಾನು ಸುಮಾರು 2.5 ಕೋಟಿ ರೂಪಾಯಿ ನಾನು OTS ಮಾಡಿ ನಾವು ಸಾಲ ಕ್ಲೋಸ್ ಮಾಡಿದ್ದೀವಿ. ಈಗ ನಿಮ್ಮ ಒಂದು ಸಂಸ್ಥೆ 50 ವರ್ಷ ಪೂರೈಸ್ತಿದೆ. ಇದು ಒಂದು ದೊಡ್ಡ ಒಂದು ಸಮಾರಂಭ ಮುಖಾಂತರ ಮಾಡೋ ಸಾಧ್ಯತೆ ಇದೆಯಾ ಸರ್? ನಮ್ಮ ಯೋಚನೆ ಇದೆ ಹಾಗೆ. ಅದು ನಾವು ನಮ್ಮ ಸದಸ್ಯರೆಲ್ಲ ಕೇಳಿ ನಿರ್ದೇಶಕರು ಏನು ತೀರ್ಮಾನ ಇದೆ ಅವರು ಹೇಳಿದ ಹಾಗೆ ನಾವು ತೀರ್ಮಾನ ತಗೊಳ್ತೇವೆ. ಸಂಘ ಈಗ ಎಷ್ಟು ಲಾಭದಲ್ಲಿದೆ? ಸಂಘ ಈಗ ನಮ್ಗೆ ಸುಮಾರು ಈ ವರ್ಷ 2 ಕೋಟಿ ಮೇಲೆ ಲಾಭ ಇದೆ.
ಈ ವರ್ಷದಲ್ಲಿ. ಈ ವರ್ಷದಲ್ಲಿ. ಅದು ನಮ್ಮ 50 ವರ್ಷದಲ್ಲಿ ದಾಖಲೆಯಾದ ಒಂದು ಲಾಭ ಈ ವರ್ಷ. ಈ 50 ವರ್ಷದ ಅಂದ್ರೆ ಈ ಲಾಭಾಂಶದಲ್ಲಿ ಜನರಿಗೆ ಏನು ಸೇರಿಸಿದೆ? ಜನರಿಗೆ ನಾವು ಮಾಸದಲ್ಲಿ ಏನಾದ್ರು ಒಂದು ಅವರಿಗೆ ಕೊಡ್ಬೇಕಾದ ಯೋಚನೆ ಇದೆ, ಗಿಫ್ಟು ಅಥವಾ ಡಿವಿಡೆಂಡ್, ಒಳ್ಳೆ ಡಿವಿಡೆಂಡ್, ಅದು ನಮ್ದೆಲ್ಲ ನಿರ್ದೇಶಕರು ಮಂಡಳಿ ತೀರ್ಮಾನ ಮಾಡಿ ಮಾಡ್ತೇವೆ.